ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆ. ಹಾ. ಇಂಧನ ಅಥವಾ ಏನು ನೋಡಿ, ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇಲ್ಲ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕುವಂತ ಒಂದು ಪರಿಷ್ಕರಣೆ ಮಾತ್ರ ಮಾಡ್ತಾ ಇದ್ವಿ. ಆ ವಿಚಾರದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮುಖ್ಯಮಂತ್ರಿಯವರು ಕೂತು ಫೈನಲೈಸ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅದು ತಂದು ಅದು ಫೈನಲೈಸ್ ಆದ್ಮೇಲೆ ನಿಮಗೆಲ್ಲ ಸವಿಸ್ತಾರವಾಗಿ ತಿಳಿಸ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಅದೆಲ್ಲ ನೀವು ಮಾಡುದು ಕೇಳಿ ಅಮ್ಮ, ಕೇಳಿದ್ದೀವಿ. ಅದೆಲ್ಲ ನೀವು ನಿಮ್ಮ ಸುದ್ದಿಗಳದು. ನೀವು ಸುದ್ದಿಗೋಸ್ಕರ ಏನೋ ಹಾಕ್ತೀರಾ ಕಾಕಾ ಪಾಟೀಲ್ ಆ ತರದಿಲ್ಲ. ನಾವು ನೋಡಿ ಕೇಳಿ ವಿರೋಧ ಪಕ್ಷದವರು ಆರೋಪ ಮಾಡೋದು ಮತ್ತೆ ಹೊಗಳ್ತಾರ? ಎಲ್ಲಿಯಾದ್ರೂ ವಿರೋಧ ಪಕ್ಷದವರು ಯಾವ್ದೋ ಒಳ್ಳೆ ಕಾರ್ಯಕ್ಕೆ ಹೊಗಳಿದ್ದು ನೋಡಿದ್ರ? ಆರೋಪ ಮಾಡೋದು, ಟೀಕೆ ಮಾಡೋದು ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷ ಅಂತ ಹೇಳಿದ್ರೆ ವಿರೋಧ ಮಾಡ್ಲಿಕ್ಕೆ ಇದೆ ಅಂತ ಇಟ್ಬಿಟ್ಟು ಇರ್ತಾರೆ. ನಾವು ವಿರೋಧ ಪಕ್ಷ ಅಂದ್ರೆ ಪ್ರತಿಪಕ್ಷ ಅಂತ ಬಿಟ್ಟು ತಿಳ್ಕೊಂಡು ಆತರ ಅವರು ಕೆಲಸ ಮಾಡುವುದು. 3 ವರ್ಷಗಳವರೆಗೂ ಕೂಡ ಅನರ್ಹತೆ ಅನ್ನೋದು ಗೊತ್ತಾಗಿರ್ಲಿಲ್ವಾ? ಸಡನ್ ಆಗಿ ಈಗ ಕೊನೆ 2 ವರ್ಷದಲ್ಲಿ ಯಾಕೆ ಬದಲಾವಣೆ? ನೋಡಿ, 3 ವರ್ಷ ನಾವು ಯಾವುದೇ ಒಂದು ಪದ್ಧತಿ ಅದು ಪ್ರಾರಂಭ ಮಾಡಿದ ಮೇಲೆ ನಮ್ಗೆ ಕೆಲವು ನ್ಯೂನತೆಗಳು ಗೊತ್ತಾಗ್ತದೆ. ನ್ಯೂನತೆಗಳನ್ನ ಸರಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಅದು ನಿರಂತರವಾಗಿ ಆಗುವಂತ ಕೆಲಸ. ಅದು ಅಂದ್ರೆ ಆರ್ಥಿಕ ಹೊರೆ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಬದಲಾಗ್ತಿದೆ. ಇಲ್ಲ, ಆರ್ಥಿಕ ಹೊರೆದ ವಿಚಾರನೇ ಬರೋದಿಲ್ಲಲ್ಲ. 3 ವರ್ಷ ನಾವು ನಡೆಸಿದೀವಲ್ಲ, ಇನ್ನು ಬಾಕಿ 2 ವರ್ಷದಲ್ಲಿ ನಡೆಸ್ತೀವಿ. ಅದು ಈಗಾಗಲೇ ಹೇಳಿದ್ದಾರೆ. ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಅವರ ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಅಲ್ಲಿ ಹೇಳಿದ ವಿಚಾರನೇ ಮಾಡ್ಲಿಲ್ಲ. ಅದ್ರ ವಿಚಾರ ಹೇಳಿ 5,500 ಇದಕ್ಕೆ ಅಪ್ಪರ್ ಕೃಷ್ಣ ಕೊಡ್ತೀನಿ ಅಂತ ಮಾಡಿದಾರ. ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕ ಸರ್ಕಾರಕ್ಕೆ ಎಕ್ಸ್ಟ್ರಾ ಕೊಡ್ಬೇಕಂತ ಕೊಟ್ಟಿದಾರ. ಅವ್ರು ಅದು ಯಾವ್ದು ಮಾಡದೆ ಅವರು ಏನು ಹಣ ಕೊಟ್ಟಿದಾರ ಇದಕ್ಕೆ? ನಾವು ನಮ್ಮ ಶಕ್ತಿಯಿಂದ, ನಮ್ಮ ಸ್ವಂತ ಇದರಿಂದ, ನಮ್ಮ ಪಕ್ಷದ ಕಾರ್ಯಕ್ರಮ ಸರ್ಕಾರ ಅದನ್ನ ಜಾರಿಗೆ ತರ್ತಾ ಇದ್ವಿ. ಈಗ ಅನರ್ಹರನ್ನ ಗುರುತಿಸುವ ಪ್ರಕ್ರಿಯೆ ಇದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಮಾಡ್ತೀರಾ ಸರ್? ಅದನ್ನ ಮಾಡಿದ ಮೇಲೆ ನಿಮಗೆ ಆರ್ಡರ್ ಬರ್ತದಲ್ಲ, ಅದು ಬಂದ ಮೇಲೆ ನಿಮ್ಗೆಲ್ಲ ಸವಿಸ್ತಾರವಾಗಿ ಎಲ್ಲ ಹೇಳ್ತೀವಿ. ನಾವು ತೀರ್ಮಾನ ಮಾಡಿದ್ ನಾವ್ ಹೆಂಗೆ ಹೇಳೋದು, ಅದೆಲ್ಲ ಫೈನಲೈಸ್ ಆದ್ಮೇಲೆ ಹೇಳ್ತೀವಿ.